ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ರವಿ, ಬೆಂಗಳೂರಿನ ಸಿದ್ಧತೆಗಳು, ಬೆಂಗಳೂರಿನ ತಯಾರಿಯನ್ನ ಗಮನಿಸಿದ್ವಿ. ಮೈಸೂರಿನಲ್ಲಿ ಯಾವ ರೀತಿಯಾಗಿದೆ ತಯಾರಿ, ಜನರ ಉತ್ಸಾಹ ಹೇಗಿದೆ, ಪೊಲೀಸರ ಭದ್ರತೆ ಹೇಗಿದೆ? ರವಿ, ಎಂದಿನಂತೆ ಈ ಬಾರಿ ಕೂಡ ಅರಮನೆನಗರಿ ಮೈಸೂರು ಹೊಸ ವರ್ಷವನ್ನ ಸ್ವಾಗತಿಸಲಿಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧ ಆಗಿದೆ. ಅರಮನೆಗೆ ಈಗಾಗಲೇ ದೇಶ ವಿದೇಶ, ರಾಜ್ಯ ಹೊರ ರಾಜ್ಯ, ಹೊರ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಮಂದಿ ಪ್ರವಾಸಿಗರು ಆಗಮಿಸಿದ್ದಾರೆ. ಲಕ್ಷಾಂತರ ಮಂದಿ ಪ್ರವಾಸಿಗರು ಮೈಸೂರಿಗೆ ಲಗ್ಗೆ ಇಟ್ಟಿರುವ ಕಾರಣಕ್ಕಾಗಿ ಮೈಸೂರಿನಲ್ಲಿ ಇರುವಂತಹ 10,500ಕ್ಕೂ ಹೆಚ್ಚು ಕೊಠಡಿಗಳು ಈಗಾಗಲೇ ಫುಲ್ ಬುಕ್ ಆಗಿವೆ. ಇನ್ನು ಈ ನಡುವೆ ಅರಮನೆಯಲ್ಲಿ ಮಾಗಿ ಉತ್ಸವ ನಡೀತಿದೆ. ಈ ಮಾಗಿ ಉತ್ಸವವನ್ನು ಕಣ್ತುಂಬಿಕೊಳ್ಳಿಕ್ಕೂ ಕೂಡ ಸಾಕಷ್ಟು ಮಂದಿ ಪ್ರವಾಸಿಗರು ಆಗಮಿಸಿದ್ದಾರೆ. ಇದರ ಜೊತೆಗೆ ಅರಮನೆ ಸೇರಿದಂತೆ ಇನ್ನು KRS ನ ಬೃಂದಾವನ, ಚಾಮುಂಡಿ ಬೆಟ್ಟ ಸೇರಿದಂತೆ ಹಲವು ಸ್ಥಳಗಳಿಗೆ ಪ್ರವಾಸಿಗರು ಆಗಮಿಸಿದ್ದಾರೆ. ಇದಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಾಯ್ದುಕೊಳ್ಳಲಾಗಿದೆ. ಇನ್ನು ತಡರಾತ್ರಿ ಇವತ್ತು ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೆ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರಿಗೆ ಪ್ರವೇಶವನ್ನ ನಿಷಿದ್ಧ ಮಾಡಲಾಗಿದೆ. ಯಾರು ಕೂಡ ಹೊರಗಿನವರು ಹೋಗುವಂತಿಲ್ಲ, ಮತ್ತೆ ಅಲ್ಲಿ ಮದ್ಯವನ್ನ ಸೇವನೆ ಮಾಡಿ ಓಡಾಡುವಂತಿಲ್ಲ. ಈ ರೀತಿಯಾಗಿ 10 ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಇದ್ರ ಜೊತೆಗೆ ಮಹಿಳೆಯರ ಸುರಕ್ಷತೆಗಾಗಿ 10 ಹಲವು ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂಜಾಗ್ರತೆಯಾಗಿ ಹಲವು ಕಾರ್ಯಕ್ರಮಗಳ ಜೊತೆಗೆ ಮೈಸೂರಿನ ಅರಮನೆಯ ಅಂಗಳದಲ್ಲಿ ಇವತ್ತು 11 ಗಂಟೆಗೆ ಪೊಲೀಸ್ ಬ್ಯಾಂಡ್ ಕಾರ್ಯಕ್ರಮ ನಡೆಯಲಿದೆ. ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಕೂಡ ಸುಶ್ರಾವ್ಯವಾಗಿ ಈ ನಾದ ನುಡಿಸಲಿದೆ. ಇದಾದ ಬಳಿಕ 12 ಗಂಟೆಯಿಂದ 12 ಗಂಟೆ 15 ನಿಮಿಷದವರೆಗೆ ಅರಮನೆ ಅಂಗಳದಲ್ಲಿ ಹಸಿರು ಪಟಾಕಿಯನ್ನು ಸಿಡಿಸ್ತಾರೆ. ನಿಜಕ್ಕೂ ಇದು ವಿಶ್ವವಿಖ್ಯಾತ ಆಗಿರುವಂತಹ ಅರಮನೆ ಅಂಗಳದಲ್ಲಿ ಪಟಾಕಿ ಸಿಡಿಸುವುದು ಅದೊಂದು ರೀತಿಯಲ್ಲಿ ಒಂದು ದಾಖಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಅದ್ಭುತ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಿಕ್ಕಾಗಿ ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ಪ್ರವಾಸಿಗರು ಆಗಮಿಸಿದ್ದಾರೆ. ಇನ್ನು ಮತ್ತೊಂದೆಡೆ ಮೈಸೂರಿನ ವಿಜಯನಗರದಲ್ಲಿಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾಳೆ ಬೆಳಗ್ಗಿನಿಂದಲೂ ಕೂಡ ಭಕ್ತರಿಗೆ 2 ಲಕ್ಷ ಲಡ್ಡುಗಳನ್ನ ವಿತರಣೆ ಮಾಡಲಿದ್ದಾರೆ. ಇದಕ್ಕಾಗಿ ಲಡ್ಡು ತಯಾರಿ ಕೂಡ ಭರದಿಂದ ಸಾಗಿದೆ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದು ನಾಡ ಅಧಿದೇವತೆಯ ದರ್ಶನವನ್ನ ಪಡೆದುಕೊಂಡ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಿನ್ನೆಯಿಂದಲೇ ಸಾಕಷ್ಟು ಮಂದಿ ಈಗಾಗಲೇ ಭಕ್ತರು ಆಗಮಿಸಿದ್ದಾರೆ. ಭಕ್ತರು ಬಂದು ಚಾಮುಂಡಿ ಬೆಟ್ಟದಲ್ಲಿ ಕೂಡ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ ನಾಳೆ ಕೂಡ ದರ್ಶನವನ್ನ ಪಡೆದುಕೊಳ್ಳಿದ್ದಾರೆ. ಈ ರೀತಿಯಾಗಿ ಮೈಸೂರಿಗೂ ಕೂಡ ಸಾಕಷ್ಟು ಮಂದಿ ಪ್ರವಾಸಿಗರು ಲಗ್ಗೆಯನ್ನ ಇಟ್ಟಿದ್ದು ಮೈಸೂರು ಈಗ ಮಧುವಣಗೀತೆಯಂತೆ ಪ್ರವಾಸಿಗರನ್ನ ಸ್ವಾಗತ ಮಾಡಲಿಕ್ಕೆ ಕಂಗೊಳಿಸ್ತಿದೆ. ವಿದ್ಯಶ್ರೀ.